ಇದೀಗ ನೀವು ಮಾತನಾಡಬೇಕು ನಮಸ್ಕಾರ. ಗೊತ್ತಿಲ್ಲ ಎಲ್ಲಿ ಸ್ಟಾರ್ಟ್ ಮಾಡಬೇಕು ಹೆಂಗೆ ಮುಗಿಸೋದು ಗೊತ್ತಾಗ್ತಿಲ್ಲ. ಎಲ್ಲರೂ ಮಾತಾಡ್ಬಿಟ್ರು. ಲಾಸ್ಟ್ ಬಂದು ನಮ್ಮನ್ನ ಬಂದು ಲಾಸ್ಟ್ಲಿ ಮಾತಾಡಿ ಅಂತ ಬಂದಾಗ ಏನು ಮಾತಾಡಬೇಕು ನಾನು ಒಂದು ಸತಿ ಸಡನ್ ಬ್ಲ್ಯಾಂಕ್ ಆಗ್ತಿದ್ವಿ. ನೀವು ಹೇಳಿದ್ರಲ್ಲಿ ಅವ್ರ ಲೆಜೆಂಡ್ ಅಫ್ಕೋರ್ಸ್ ಅಪ್ಪಾಜಿ ಬಗ್ಗೆ ಮಾತಾಡೋದು ಏನಿಲ್ಲ, ಬಟ್ ಆ ಲೆಜೆಂಡ್ ಹೇಳ್ತಿದ್ರು ನನಗೆ ಒಬ್ರು ಯಾರೋ ಹೇಳ್ಕೊಡ್ಬೇಕಂತ ಅಂತ. ಸೊ ಹಂಗಿರ್ಬೇಕಾದ್ರೆ ಒಬ್ಬ ಲೆಜೆಂಡ್ ಆಗಬೇಕಾದ್ರೆ ಯಾರೋ ಬಂದು ತಿದ್ದಬೇಕು. ನಮಗೂ ಅಷ್ಟೇ, ನಾವು ಲೆಜೆಂಡ್ ಆಗಲಿ ಓಜಿ ನಮಸ್ಕಾರದಲ್ಲಿ ಡೈರೆಕ್ಟರ್ ಇದ್ದಾರೆ, ಅವ್ರು ಹೇಳಿದ ಅವ್ರಂಥವ್ರು ಇದ್ದಾರೆ, ನಾವೆಲ್ಲ ಹಂಗೆ ಆಗೋಕ್ಕಾಗದು. ಅದು ಅಲ್ಲ, ಅದಕ್ಕಿಂತ ಹೆಚ್ಚು ನಾವೆಲ್ಲ ನೋಡಿ ಸಿನಿಮಾ ಕೊಟ್ಟ ಮೇಲೆ ಥಿಯೇಟ್ರ್ ಬಂದಮೇಲೆ ಜನ ನೋಡಿ ಪ್ಲೇಸಸ್ ಇವ್ರು ಸ್ಟಾರು ಇವ್ರು ಅಷ್ಟೇ. ಅವ್ರು ಏನು ಹೇಳ್ತಾರೆ ಅದು ನಾವು ಕೇಳ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಇಟ್ಸ್ ಜಸ್ಟ್ ಲೈಕ್ ಎನ್ ಎಕ್ಸಾಮಿನೇಷನ್. ಬರಿತೀವಿ ಕ್ಲೀನಾಗಿ, ಒಂದೊಂದ್ಸತಿ ಕಾಪಿ ಹೊಡಿಯೋಕ್ಕಾಗಲ್ಲ ಅಲ್ಲಿ, ಕಾಪಿ ಹೊಡೆದ್ರೆ ಡಿಬಾರೆ. ಸೊ 100% ಇದು ಅನ್ವಯಿಸುತ್ತೆ ಇಲ್ಲಿ. ನಾವು ಇಲ್ಲಿ ಏನು ಮಾಡ್ತೀವಿ ಸಿನ್ಸಿಯರಾಗಿ ಅದು ಇಷ್ಟಪಡ್ತೀವಿ. ಒಂದ್ಸತಿ ವರ್ಕ್ ಆಗುತ್ತೆ, ಒಂದ್ಸತಿ ವರ್ಕ್ ಆಗಲ್ಲ. ಬಟ್ ವರ್ಕ್ ಆಗೋದು ಸುಮ್ಮನೆ ಇರಬಾರ್ದು. ವಿ ಹ್ಯಾವ್ ಟು ಗೋ ಆನ್ ಟ್ರೈನ್. ಅದು ಪ್ರಯತ್ನ, ಅದು ಎಲ್ಲರ ಡ್ಯೂಟಿ ಅಷ್ಟೇ. ಬಟ್ ಲೆಜೆಂಡ್ ಆಗಬೇಕಂದ್ರೂ ಒಂದು ಸಹಾಯ ಬೇಕು, ಒಂದು ಹೆಲ್ಪ್ ಬೇಕು. ಯಾರೇ ಬರಬೇಕಂದ್ರೆ ಒಂದು ಪುಷ್ ಬೇಕು. ಇವತ್ತು ಎಷ್ಟು ಒಳ್ಳೊಳ್ಳೆ ಮಾತುಗಳೆಲ್ಲರೂ ಫ್ರಮ್ ನಮ್ಮ ವಿಶ್ವಾಸ್ ಅವರು ಮಾತಾಡ್ದಾಗಲಿ, ಅದ್ವೈತ್ ಅವ್ರು ಮಾತಾಡ್ದಾಗಲಿ, ಶರಣ್ ಅಷ್ಟೇ ತುಂಬ ಸಿಂಪಲಾಗಿ ಮಾತಾಡಿದ್ರು. ಆ್ಯಂಡ್ ಅಫ್ಕೋರ್ಸ್ ಇವನ್ ಅದಿತಿ ಅವರು, ಪ್ರಿಯಾಂಕಾ ಅವರು, ಧನಂಜಯ್ ಅವ್ರು ಮಾತಾಡಿದ್ರು. ಆಮೇಲೆ ಇವ್ರು ಹೇಳಿದ ಪಾಯಿಂಟ್ ಒಂದು ತುಂಬ ಇಷ್ಟ ಆಯಿತು. ಧನಂಜಯ್, ನಾನು ಇವತ್ತಲ್ಲ ಅದು ಯಾವತ್ತೂ ಹೇಳ್ತಾ ಇದ್ದೆ, ಧನಂಜಯ್ ಎಲ್ಲ ಚೆನ್ನಾಗಿದ್ದಾರೆ, ಏನು ಮಿಸ್ ಆಗ್ತಿದೆ ಯಾಕೆ? ನನಗೆ ಅವತ್ತಿಂದ ಇದ್ದೆ, ನಾನು ಹೇಳ್ತಾ ಇದ್ದೆ ಯಾವಾಗಲೂ, ಯಾಕೆ ಧನಂಜಯ್ ಏನಾದ್ರು ಬರಬೇಕು, ವೆರಿ ಹ್ಯಾಂಡ್ಸಮ್ ಬಾಯ್, ತುಂಬ ಚೆನ್ನಾಗಿ ಎಲ್ಲ ಟ್ಯಾಲೆಂಟ್ ಇದೆ, ಯಾಕೆ ಏನು ಪುಷ್ ಬರ್ತಾ ಇಲ್ಲ ಅವ್ರಿಗೆ? ಬಟ್ ಇವನ್ ಟಗರು ಮಾಡ್ಬೇಕಾದ್ರೆ ಅಷ್ಟೇ ನಂಗೆ ಗೊತ್ತಿಲ್ಲ. ನಾನು ಹೇಳಿದೆ ಅವ್ರು ಹೀರೋ ಮಾಡ್ತಾರೆ, ಇಲ್ಲಿ ಪರವಾಗಿಲ್ವಾ ವಿಲನ್ ಮಾಡ್ತಾರೆ ಆ ಸೂರ್ಯ ಅವ್ರು ಕೇಳಿ, ಇಲ್ಲ ಅವ್ರು ಮಾಡಿ ಒಪ್ಕೊಂಡು ಮಾಡಿದ್ದು ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ದ ವೇ ಇದರಲ್ಲಿ ಟಗರು ಎಷ್ಟು ಇಂಪಾರ್ಟೆಂಟು, ಅಲ್ಲಿ ಡಾಲಿ ಅನ್ನೋ ಕ್ಯಾರೆಕ್ಟರ್ ಅಷ್ಟೇ ಇಂಪಾರ್ಟೆಂಟ್ ಆಯಿತು. ಇಟ್ಸ್ ವೆರಿ ರೇರ್ ಇನ್ ಅ ಫಿಲ್ಮ್ ಒಂದು ಟಗರು ಅನ್ನೋ ಒಂದು ನನ್ನ ಟೈಟ್ಲ್ ಇದೆ ಫಿಲ್ಮ್ಗೆ, ಡಾಲಿ ಅಂತ ಒಂದು ಕ್ಯಾರೆಕ್ಟರ್ ಅಷ್ಟು ಸೂಪರ್ಬ್ ಆಗಿ ಬಂದು ಎಕ್ಸ್ಪೋಸ್ ಆಗೋದು, ಎಲ್ಲರೂ ಲೈಕ್ ಮಾಡೋದು. ಅದಕ್ಕೆ ನಾವು ಎಲ್ಲಿ ಹೋದಾಗಲೂ ನಮ್ಮ ಸಿನಿಮಾದಲ್ಲಿ ಯಾರಿಂದ ಹೋಗುತ್ತೆ ಅದು ಮುಖ್ಯ ಆಗಿಲ್ಲ ಅವಾಗ. ನಮ್ಮ ಆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅಂದರೆ ನಾವು ಹೇಳ್ಕೊಂಡೆ ಧನಂಜಯನ, ಬಾ ನೀನು ಬಾ, ಯು ಶುಡ್ ಆಲ್ಸೋ ಕಮ್, ಎಕ್ಸ್ಪೋಷರ್ ಬೇಕು. ಯಾಕೆ ಒಳ್ಳೆ ಆ್ಯಕ್ಟ್ರ್, ನಮ್ಗೆ ಹೋಗ್ಬಿಡ್ಬಾರ್ದು ಯಾವಾಗ. ನಮ್ಮ ಕನ್ನಡ, ನಮ್ಮ ಭಾಷೆ, ನಮ್ಮ ಕಲ್ಚರ್ ಉಳಿಬೇಕಂದ್ರೆ ಅಂಥ ಒಳ್ಳೊಳ್ಳೆ ಪ್ರತಿಭೆಗಳು ಬರಬೇಕು. ಅದನ್ನು ಬಿಟ್ಬಿಡ್ಬಾರ್ದು. ನಾವು ಹೇಳ್ತಾರೆ ಎಲ್ಲರಿಗೂ ಸಿಗುತ್ತಾ, ಎಲ್ಲ ಬ್ರ್ಯಾಂಡ್ ಅಂತ. ಯಾಕೆ ಬ್ರ್ಯಾಂಡ್ ಅನ್ಕೋಬೇಕು ಹೇಳಿ? ನಾವು ಬ್ರ್ಯಾಂಡ್ ಮಾಡಲ್ಲ, ಅವ್ರುಗಳು ಬ್ರ್ಯಾಂಡ್ ಮಾಡೋದು ಅಷ್ಟೇ. ಬ್ರ್ಯಾಂಡ್ ಮಾಡಿ ಹೇಳ್ತೀವಿ, ಆ ಬ್ರ್ಯಾಂಡ್ಗೆ ವೆಯ್ಟ್ ಮಾಡ್ತೀವಿ. ಏನು ಮಾಡ್ತಾರೆ, ಬೇರೆಯವ್ರೆಲ್ಲ ಬ್ರ್ಯಾಂಡ್ ಅಲ್ವಾ? ಹೇಳಿ ಇವರು ಕ್ಯಾಮ್ರಾಮನ್ ಹೇಳಿರ್ತಾರೆ, ಎಲ್ಲ ಕ್ಯಾಮ್ರಾನೇ ತಾನೆ, ಎಲ್ಲ ಕ್ಯಾಮ್ರಾ ನಾನು ಬೇಕು ಅಂತ ಬೇಕಾದ್ರೆ ನಾನು ಯಾಕೆ ಬೇಡ ಅನ್ನಲಿ? ಹಾಂ, ಅದು ಚಿಕ್ಕ ಕ್ಯಾಮ್ರಾ ಆಗಲಿ, ದೊಡ್ಡ ಕ್ಯಾಮ್ರಾ ಆಗಲಿ, ಯಾವುದೇ ಕ್ಯಾಮ್ರಾ ಆಗಲಿ, ಬಟ್ ನೋಡೋದು ನಿಮ್ಮ ಕಣ್ಣು ಕಾಣ್ತಾನೆ ಅಲ್ಟಿಮೇಟ್ಲಿ. ಆ ಕಣ್ಣು ನೋಡಿ ನಮ್ಮನ್ನು ಮೆಚ್ಚಬೇಕು, ಅವ್ರನ್ನೂ ಮೆಚ್ಚಬೇಕು ಅಲ್ವಾ? ನಾವಾಗೇ ಮೆಚ್ಕೊಳ್ಳೋಕ್ಕಾಗಲ್ಲ. ದಟ್ ಇಸ್ ವಾಟ್ ಇಸ್ ಸಿನಿಮಾ. ಸೊ ತುಂಬ ಇಂಪಾರ್ಟೆಂಟ್ ಆಗಿದೆ. ಸ್ಮಾಲ್ ಪಾಯಿಂಟ್ಸ್ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ನಮ್ಮ ಭಾಷೆ ಉಳಿಬೇಕು. ಅದಕ್ಕೆ ಹೇಳಿದ್ರು ಎಷ್ಟು ಒಳ್ಳೆ ಮಾತು, ಒಳ್ಳೊಳ್ಳೆ ಸಿನಿಮಾಗಳು ಗೆಲ್ಲಬೇಕಂದ್ರೆ ಏನು ಮಾಡಬೇಕು? ಮೀಡಿಯಾದ ಸಪೋರ್ಟು ಬೇಕು. ತುಂಬ ಈಸಿಯಾಗಿ ಬೇಕಾದ್ರೆ ಏನಾಗ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೆರಿ ಈಸಿಯಾಗಿ ಏನೋ ಒಂದು ಇದಾಗ್ತಾರೆ, ಪ್ರೊಡ್ಯೂಸರ್ಗೆ ಒಂದು ಟವಲ್ ಹಾಕ್ಬಿಡ್ತಾರೆ, ಗೋವಿಂದ ಅಂತ ಹೇಳ್ಬಿಡ್ತಾರೆ. ಏನು ಗೋವಿಂದ? ಅದೇನು ಕಿಕ್ ಸಿಗುತ್ತೋ ನಿಮಗೆ? ಬಿ ಸಿನ್ಸಿಯರ್. ನೀವೇನು ಜಾಬ್ ಮಾಡಿ ನಗಬೇಡಿ, ಡೋಂಟ್ ಲಾಫ್. ನಮ್ಮನ್ನು ಉಗಿಲೇಬೇಕಾದ್ರೆ ತಪ್ಪು ಮಾಡಿದ್ರೆ ಅಫ್ಕೋರ್ಸ್ ವಿಲ್ ಟೇಕ್ ದ ಕ್ರೆಡಿಟ್ಸ್ ಆಲ್ಸೋ, ನಥಿಂಗ್ ಟು ವರಿ ಅಬೌಟ್ ಇಟ್. ಬಟ್ ಒಂದ್ಸತಿ ನೀವು ಮಾಡ್ಬೇಕಾದ್ರೆ ಏನು ಬರೀತೀರಿ ಅನ್ನೋದು ತಿಳ್ಕೊಂಡು ಬರೀರಿ. ಸುಮ್ಮನೆ ಬರೆಯೋದು, ಟವಲ್ ಹಾಕ್ಬಿಡೋದು, ನೋ ದ್ಯಾಟ್ ಥಿಂಕ್. ನಾವೇನೇ ಮಾಡಿದ್ರೆ ಆ ಕೆಲಸಕ್ಕೆ ಒಂದು ಶ್ರದ್ಧೆ, ಭಯ, ಭಕ್ತಿಯಿಂದ ಮಾಡಬೇಕು. ಅವಾಗಲೇ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾರೆ, ನಿಮ್ಗೆ ಒಳ್ಳೇದು ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟು ವೈಶಾಖ ಫಸ್ಟ್ ನೋಡಿದಾಗ